ಮಹಾಶಿವಯೋಗಿನಿ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿರ್ತಕ್ಕಂಥ ಈ ವಚನದಲ್ಲಿ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಎತ್ತಿ ಹಿಡಿದಿದ್ದಾಳೆ. ಭಾಳ ಸೊಗಸಾಗಿ ಕರ್ಮ ಸಿದ್ಧಾಂತವನ್ನು ಹೇಳ್ತಾರೆ. ಇವತ್ತು ನಾವು ಕರ್ಮ ಸಿದ್ಧಾಂತ ಅಂದರೆ ಏನು, ಪೂರ್ವಜನ್ಮ ಪುನರ್ಜನ್ಮ ಒಪ್ಪಬೇಕು ಒಪ್ಪಬಾರ್ದು, ಪ್ರತಿಯೊಬ್ಬ ಮಾನವನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಇದು. ಕೆಲವರು ಏನಂತಾರೆ, ನಮ್ಮ ಧರ್ಮದಲ್ಲಿ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಕೆಲವು ಯೂನಿವರ್ಸಲ್ ಟ್ರೂತ್ಸ್ ಇರ್ತಾವೆ. ಅವು ಒಂದು ದೇಶ, ಭಾಷೆ, ಮತ, ಧರ್ಮಕ್ಕೆ ಸೀಮಿತ ಇರೋದಿಲ್ಲ. ಎಲ್ಲ ಮಾನವರು ಒಪ್ಪತಕ್ಕಂಥ ನಿತ್ಯವಾದ ಸತ್ಯವಾದ ತತ್ವಗಳಿರ್ತಾವೆ. ಒಪ್ಪಿದ್ರೆ ಎಲ್ಲರೂ ಒಪ್ಪಬೇಕು, ಒಪ್ಪದಿದ್ರೆ ಯಾರೂ ಒಪ್ಪಬಾರ್ದು. ಈಗ ಗ್ರಾವಿಟೇಷನ್ ಅಂತದು ಫಿಸಿಕಲ್ ಲಾ. ಗ್ರಾವಿಟೇಷನ್ನು ಅಥವಾ ಗುರುತ್ವಾಕರ್ಷಣ ಶಕ್ತಿಯನ್ನು ನಮ್ಮ ದೇಶದವ್ರು ಒಪ್ಪಬಾರ್ದು ಅಥವಾ ನಮ್ಮ ಧರ್ಮದವ್ರು ನಾವು ಒಪ್ಪೋದಿಲ್ಲ, ಆ ಸಿದ್ಧಾಂತ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು ಎಷ್ಟು ಮೂರ್ಖತನವೋ ಹುಚ್ಚುತನವೋ. ಅಷ್ಟೇ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ನಮ್ಮಲ್ಲಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ ಅಂತಂದರೂ ಸಹಿತ ವಿಚಾರ ಮಾಡಲಾರ್ದವ್ರು ಹೇಳ್ತಾರೆ ಅಂತ ನಮಗನ್ನಿಸ್ತದೆ. ಸಾಮಾನ್ಯವಾಗಿ ಎಲ್ಲ ಹಿಂದೂಗಳು ಚಾರ್ವಾಕರನ್ನು ಬಿಟ್ಟು, ನಾಸ್ತಿಕರನ್ನು ಬಿಟ್ಟು ಎಲ್ಲ ಮತದವರು, ಎಲ್ಲ ಧರ್ಮದವರು ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ಜೈನರು, ಬೌದ್ಧರು, ಸಿಖ್ರು, ಲಿಂಗಾಯತರು, ವೈದಿಕರು, ವೈಷ್ಣವರು, ಶೈವರು ಇವರೆಲ್ಲರೂ ಈ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ಹಾಗಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಇಲ್ಲಿ ಅಕ್ಕಮಹಾದೇವಿ ಹೇಳ್ತಾಳೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಿಂದ ಬಂದೆ ಅಂತ ಹೇಳ್ತಾಳೆ. 84 ಲಕ್ಷ ಬಿಟ್ಟುಬಿಡಿ, 4 ಜನ್ಮ ಇಟ್ಕೊಳ್ಳಿ, ಲೆಕ್ಕಕ್ಕೆ ಭಾಳ ಸುಲಭ ಆಗ್ತದೆ. ಈಗ 1, 2, 3, 4 ಜನ್ಮಗಳು ಬಂದವಂತ ಇಟ್ಕೊಂಡ್ರೆ 3ನೇ ಜನ್ಮ 4ನೇ ಜನ್ಮಕ್ಕೆ ಪೂರ್ವಜನ್ಮ, 3ನೇ ಜನ್ಮ 2ನೇ ಜನ್ಮಕ್ಕೆ ಪುನರ್ಜನ್ಮ, 2ನೇ ಜನ್ಮ 3ನೇ ಜನ್ಮಕ್ಕೆ ಪೂರ್ವಜನ್ಮ, 2ನೇ ಜನ್ಮ 1ನೇ ಜನ್ಮಕ್ಕೆ ಪುನರ್ಜನ್ಮ. ಅಂದರೆ ಏನರ್ಥ, ಪ್ರತಿಯೊಂದು ಜನ್ಮ ಹಿಂದಿನ ಜನ್ಮದ ಪರಿಣಾಮ ಮತ್ತು ಮುಂದಿನ ಜನ್ಮಕ್ಕೆ ಅದು ಕಾರಣ. ಈ ಕಾರ್ಯಕಾರಣದ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ. ಈಗ ನಮಗೇನು ಜನ್ಮದ, ಇದು ಹಿಂದಿನ ಜನ್ಮದ ಪರಿಣಾಮ. ಇಟ್ಸ್ ಅನ್ ಇಫೆಕ್ಟ್ ಆಫ್ ದ ಪಾಸ್ಟ್ ಲೈಫ್ ಆ್ಯಂಡ್ ಬಿಕಮ್ಸ್ ದ ಕಾಸ್ ಫಾರ್ ದ ನೆಕ್ಸ್ಟ್ ಲೈಫ್. ಈ ಜನ್ಮ ಹಿಂದಿನ ಜನ್ಮದ ಕಾರ್ಯವೂ ಹೌದು ಮತ್ತು ಮುಂದಿನ ಜನ್ಮಕ್ಕೆ ಕಾರಣವೂ ಆಗ್ತದೆ. ಈ ಕಾರ್ಯಕಾರಣದ ಸಿದ್ಧಾಂತಕ್ಕೆ ಏನಂತಾರೆ ಅಂದರೆ ಕರ್ಮ ಸಿದ್ಧಾಂತ ಅಂತಾರೆ. ಹಳ್ಳಿ ಜನರು ಸಹಿತ ಹೇಳ್ತಿರ್ತಾರೆ, ಮಾಡಿದ್ದುಣ್ಣೋ ಮಾರಾಯ. ನಾವೇನೇನು ಮಾಡಿರ್ತೀವಿ ಅದನ್ನು ಉಣ್ತೀವಿ. ಬಿತ್ತಿದ್ದನ್ನು ಬೆಳೆದುಕೋ. ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲ ಬರ್ತದೆ, ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲ ಬರ್ತದೆ, ಪಾಪದ ಬೀಜವನ್ನು ಬಿತ್ತಿದ್ರೆ ದುಃಖದ ಫಲ ಬರ್ತದೆ, ಪುಣ್ಯದ ಬೀಜವನ್ನು ಬಿತ್ತಿದ್ರೆ ಸುಖದ ಫಲ ಬರ್ತದೆ. ಅಂದರೆ ಈ ಸುಖ ದುಃಖಕ್ಕೆ, ನಾವು ಅನುಭವಿಸುವ ಸುಖ ದುಃಖಕ್ಕೆ ನಾವು ಹಿಂದೆ ಯಾವಾಗಲೂ ಎಂದೆಂದೋ ಯಾವಾಗಲೂ ಬಿತ್ತಿರ್ತಕ್ಕಂಥ ಬೀಜಗಳೇ ಈಗ ಫಲ ರೂಪದಲ್ಲಿ ಬರ್ತಾವ. ಅವು ಸುಖ ದುಃಖ ರೂಪದಲ್ಲಿ ಬರ್ತಾವ. ಆ ಸುಖ ದುಃಖವನ್ನು ನಾವೇನು ಅನುಭವಿಸ್ತೀವಿ ಅದಕ್ಕೆ ಇನ್ಯಾರೂ ಕಾರಣರಲ್ಲ, ಅದಕ್ಕೆ ನಾವೇ ಕಾರಣರು ಅಂತ ಹೇಳ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ. ಅದಕ್ಕೆ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಅಂತ. ಅದರ ಸಲುವಾಗಿ ಇಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಪುಣ್ಯ ಪಾಪಗಳನ್ನರಿಯದ ಮುನ್ನ ಅನೇಕ ಭವಗಳಲ್ಲಿ ಬಂದು ನಿಮ್ಮ ನಿಲವನರಿಯದೆ ಕೆಟ್ಟೆನಯ್ಯ, ಇನ್ನು ನಿಮ್ಮ ಶರಣು ಹಕ್ಕಿನಾಗಿ ನಾ ನಿಮ್ಮವನೆಂದು ಅಗಲದಂತೆ ಮಾಡ ಯಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಪುಣ್ಯ ಪಾಪಗಳನ್ನರಿಯದ ಅನೇಕ ಜನ್ಮಗಳಲ್ಲಿ ಬಂದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು ಸ್ವಲ್ಪ ತಿಳ್ಕೋಬೇಕು. ಪರೋಪಕಾರವೇ ಪುಣ್ಯ, ಪರಪೀಡನವೇ ಪಾಪ. ಪರರಿಗೆ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಅಥವಾ ಆರ್ಥಿಕವಾಗಿ ಏನಾದರೂ ಸಹಾಯ ಮಾಡಿದರೆ, ನೆರವು ಮಾಡಿದರೆ, ಉಪಕಾರ ಮಾಡಿದರೆ ಅದು ಪುಣ್ಯ. ಇತರರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಅರ್ಥದಿಂದಲೋ ಇನ್ಯಾವ ದೃಷ್ಟಿಯಿಂದಲೋ ಇನ್ನೊಬ್ಬರಿಗೆ ಕೆಡಕ ಮಾಡಿದರೆ, ದುಃಖವನ್ನುಂಟು ಮಾಡಿದರೆ, ಪಾಪ ಮಾಡಿದರೆ ಅದಕ್ಕೇನಂತಾರೆ, ಕೆಡಕ ಮಾಡಿದ್ರಕ್ಕೆ ಪಾಪ ಅಂತಾರೆ. ಆದ್ದರಿಂದ ಜೀವನ ಅಂದರೆ ಪಾಪ ಪುಣ್ಯಗಳ ಮಾಟದ ಕೂಟವೇ ಇದು ಜೀವನ. ಪ್ರತಿಯೊಂದು ವ್ಯಕ್ತಿಯಲ್ಲಿ ಪಾಪ ಪುಣ್ಯ ಇರ್ತದೆ, ಇನ್ನು ತಿಳ್ಕೋಬೇಕು. ಎಂಥ ಪಾಪಿ ನೀಚ ಅಂದರೂ ಸಹಿತ ಬರೀ ಪಾಪ ಇರೋದಿಲ್ಲ.
ಅವನಲ್ಲಿ ಸ್ವಲ್ಪ ಆದರೂ ಪುಣ್ಯದ ಅಂಶ ಇರ್ತದೆ. ಭಾಳ ದೊಡ್ಡ ಮಹಾತ್ಮ ಅಂದರೂ ಸಹಿತ ಅವನಲ್ಲಿಯೂ ಸಹಿತ ಸ್ವಲ್ಪ ಪಾಪದ ಅಂಶ ಇರ್ತದೆ. ಯಾಕಂದ್ರೆ ಜೀವನ ಅಂದರೆ ಪಾಪ ಪುಣ್ಯಗಳ ಮಿಶ್ರಣ. ಪರ್ಸೆಂಟೇಜು 95% ಪುಣ್ಯ ಇದ್ದು 5% ಪಾಪ ಇದ್ದರೆ ಅವ್ರಿಗೆ ಮಹಾತ್ಮರು ಅನ್ನೋದು. ಅದು ಇಲ್ಲದಿದ್ದರೆ ಅವನು ದೇವರಾಕ್ಕ. ಇದೇ ಹೊತ್ತು ಬರಬೇಕಾಗಿಲ್ಲ. ಎಂಥ ಪಾಪಿ ನೀಚ ಅಂದರೂ ಸಹಿತ ಅವನಲ್ಲಿ ಪುಣ್ಯದ ಅಂಶ ಸ್ವಲ್ಪ ಆದರೂ ಇರ್ತದೆ, ಒಂದು 10% ಆದರೂ ಇರ್ತದೆ. ಇದನ್ನು ತಿಳ್ಕೋಬೇಕು. ಆದ್ದರಿಂದ ಪಾಪ ಪುಣ್ಯಗಳ ಮಿಶ್ರಣವೇ ಇದು ಬದುಕು, ಇದು ಜೀವನ ಅನ್ನೋದು ನಾವು ತಿಳ್ಕೋಬೇಕು. ನಾವು ಕತ್ತಲಿಗೆ ಹೋಗಬಾರ್ದು, ಕತ್ತಲೆಯಿಂದ ಬೆಳಕಿಗೆ ಹೋಗಬೇಕು. ಗುಡಿಸಲಿನಿಂದ ಮತ್ತೆ ಗುಡಿಸಲಿಕ್ಕೆ ಹೋಗಬಾರ್ದು. ಎಲ್ಲಿಗೆ ಹೋಗ್ಬೇಕು? ಅರಮನೆಗೆ ಹೋಗ್ಬೇಕು. ಅರಮನೆಗೆ ಹೋಗ್ಬೇಕೇನೋ ಒಂದು ಅರಮನೆಯಿಂದ ಗುಡಿಸಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಮನುಷ್ಯನು ಪ್ರಗತಿ ಇರಬೇಕು. ಒಂದೊಂದಕ್ಕೊಂದೊಂದು ನಮ್ಮ ವೃದ್ಧಿ ಹಾಕೋತ ಹೋಗ್ಬೇಕು. ಕೆಲವ್ರು ಏನು ಮಾಡ್ತಾರೆ? ಪಾಪ ಜೀವನದಿಂದ ಮತ್ತು ಪಾಪ ಮಾಡಿ ಇನ್ನಷ್ಟು ಪಾಪಕ್ಕೆ ಹೋಗ್ತಾರೆ. ಕೆಲವರು ಪುಣ್ಯ ಮಾಡಿ ಹುಟ್ಟಿರ್ತಾರೆ, ಮತ್ತು ಪುಣ್ಯ ಮಾಡಿ ಕೆಲವರು ಅನೇಕರು ಪುಣ್ಯ ಜೀವನಕ್ಕೆ ಹೋಗ್ತಾರೆ. ಕೆಲವರು ಮತ್ತು ಪುಣ್ಯದಿಂದ ಪಾಪ ಜನ್ಮಕ್ಕೂ ಹೋಗ್ತಾರೆ. ಆದ್ದರಿಂದ ಹಾಗೆ ಮಾಡಬಾರ್ದು. ನಾವು ಆದಷ್ಟು ನಾವು ಪ್ರಗತಿಪರವಾಗಿರ್ತಕ್ಕಂಥ ಪುಣ್ಯಮಯ ಜೀವನಕ್ಕೆ ಹೋಗಬೇಕು, ಶರಣರ ಜೀವನಕ್ಕೆ ಹೋಗಬೇಕು, ಕೊನೆಗೆ ದೇವರ ಹತ್ರ ಹೋಗಬೇಕು. ಅದು ಮಾನವನ ಗುರಿಯಾಗಬೇಕು. ಇಲ್ಲಿ ಒಂದು ಮಾತು ಎಲ್ಲರೂ ಹೇಳ್ತಾರೆ, ಪರಪೀಡನವೇ ಪಾಪ, ಪರೋಪಕಾರವೇ ಪುಣ್ಯ ಅಂತ. ಆದರೆ ಬಸವಣ್ಣವರು ಇನ್ನೊಂದು ರೀತಿ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಭಾಳ ಆಲೋಚನೆ ಮಾಡಿದೆ. ಎಷ್ಟು ವಂಡರ್ಫುಲ್ ಐತೆಪ್ಪ ಅಂತ. ನೀನು ಒಲಿಯುತ್ತೆ ಪುಣ್ಯ, ನೀನು ಒಲಿದುದೇ ಪಾಪ ಅಂತ ಬಸವಣ್ಣವ್ರು ಅಂದರು. ಅಂದರೆ ಯಾಕೆ ಹಿಂಗೆ ಹೇಳಿರಬೇಕು? ಇಷ್ಟೇ, ಪರಮಾತ್ಮನ ಕರುಣೆ ಯಾರಿಗಾಗ್ಯದ ಅವರು ಪುಣ್ಯವಂತರು, ಪರಮಾತ್ಮನ ಕರುಣೆ ಯಾರಿಗಾಗಿಲ್ಲ ಅವರು ಪಾಪಿಗಳು ಅಂತ ಅರ್ಥ. ಯಾಕೆ? ಪಾಪ ಪುಣ್ಯ ಜಡ್ಜ್ ಮಾಡುವ ಸಾಮರ್ಥ್ಯ ಶಕ್ತಿ ಸಾಮಾನ್ಯ ಮಾನವರಿಗೆ ಇರೋದಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್, ಡಿವೈನ್ ಕೋರ್ಟ್ ಅದು ನಿರ್ಣಯ ಮಾಡ್ತದೆ. ಆದ್ದರಿಂದ ನಮ್ಮ ಪಾಪ ಪುಣ್ಯಗಳನ್ನು ಕೊನೆಗೆ ನಿರ್ಣಯಿಸೋನು ಯಾವನಪ್ಪ ಅಂದ್ರೆ ಕರ್ಮಾಧ್ಯಕ್ಷನಾಗಿರುವ ಪರಮಾತ್ಮ. ಅದಕ್ಕೆ ನೀನು ಒಲಿಯುತ್ತೆ ಪುಣ್ಯ, ನೀನು ಒಲ್ಲುವುದೇ ಪಾಪ. ಪರಮಾತ್ಮನ ಒಲಿಮೆ ನಮ್ಮ ಮೇಲೆ ಬಂದ್ರೆ ನಾವು ಪುಣ್ಯವಂತರೇ. ಪರಮಾತ್ಮನ ಒಲಿಮೆ ನಮಗೆ ಬಂದಿಲ್ಲ ಅಂದ್ರೆ ನಾವು ಪುಣ್ಯವಂತರ ಅಲ್ಲ ಅಂತ ತಿಳ್ಕೊಬೇಕು. ಅದಕ್ಕಾಗಿ ಭಾಳ ಸೊಗಸಾಗಿ ಹೇಳ್ತಾರೆ. ಕೆಲವರು ತಿಳ್ಕೊಂಡಾರ, ಬಸವಾದಿ ಪ್ರಮತ್ತರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪೋದಿಲ್ಲ, ಕರ್ಮ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಬಸವ ತತ್ವಾಭಿಮಾನಿ ಅನ್ನಿಸ್ಕೊಳ್ಳೋರು ಕೆಲವರು ಏನೇನೋ ಹೇಳ್ತಿರ್ತಾರೆ, ತಮ್ಮ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡಿರ್ತಾರೆ. ಅದಕ್ಕೆ ವಚನಗಳಿಗೆ ಭಾಷ್ಯ ಬರೆಯೋದು ಅವಶ್ಯಕತೆ. ಅದು ತಮ್ಮ ವಿಚಾರವನ್ನು ವಚನದಲ್ಲಿ ತೋರಿಸಬಾರ್ದು. ವಚನದಲ್ಲಿರ್ತಕ್ಕಂಥ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ತಗೋಬೇಕು. ಅನುಭಾವಿಗಳೇನು ಹೇಳ್ತಾರೆ ಅದನ್ನು ನಾವು ತಿಳ್ಕೋಬೇಕು. ಮನಸ್ಸಿಗೆ ಬಂದಂಗೆ ಇಂಟರ್ಪ್ರಿಟ್ ಮಾಡಬಾರ್ದು. ಬಸವಾದಿ ಪ್ರಮಥರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಿದ್ದಾರೆ. ಅದಕ್ಕೆ ಸಾವಿರಾರು ವಚನಗಳ ಒಂದಲ್ಲ ಎರಡಲ್ಲ ಬಸವಣ್ಣವರು ಹೇಳ್ತಾರೆ. ಭವಪಾಶ ಭವಬಂಧನವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದೆನಾಗಿ, ಅರಿದೊಡಿ ಸಂಸಾರ ಹೊದ್ದಲೀವನೇ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಇದು ಬರೀ ಯಾವುದೇ ಹೇಳಬೇಕಾದ್ರೆ ಅವ್ರು ತಮ್ಮ ಮೇಲೆ ಹಾಕ್ಕೊಂಡು ಹೇಳ್ತಾರೆ. ಅವ್ರು ಏನೇ ಹೇಳಬೇಕಾದ್ರೆ ಸಾಮಾನ್ಯ ಹ್ಯೂಮನ್ ಮೈಂಡ್, ಜನರಲ್ ಬದುಕು ಅಂತ ಏನಿರ್ತದೆ ಅದನ್ನು ಕುರಿತುಕೊಂಡು ಅವ್ರು ಹೇಳ್ತಿರ್ತಾರೆ. ಪ್ರತಿಯೊಬ್ಬ ಮಾನವನು ಬರಬೇಕಾದ್ರೆ ಭವ ಪಾಶ ಭವ ಬಂಧನ ಕಾರಣ ಏನು ಅಂತ ಯಾರೋ ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆ ಕೇಳಿದಾಗ ಅವತ್ತೇ ಉತ್ತರ ಬರ್ದಾರ. ಅದಕ್ಕೆ ಪ್ರಶ್ನೆ ಉತ್ತರ ಬಸವಣ್ಣವ್ರ ಅನೇಕ ವಚನಗಳಲ್ಲಿ ಪ್ರಶ್ನೋತ್ತರಗಳಿರ್ತಾವೆ. ಹಾಗೆ ಬಸವ ಬಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟೆ ಹೇಳಯ್ಯ, ಯಾರು ಕೇಳಿದಾಗ ಅದನ್ನೇ ಹೇಳ್ತಾರೆ. ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮಲಿಂಗ ಕೂಡಲು ಸಂಗಮ ದೇವ ಅಂತ ಹೇಳ್ತಾರೆ. ಇಲ್ಲಿ ಸಹಿತ ಆ ಪ್ರಶ್ನೋತ್ತರವನ್ನು ನಾವು ಕಾಣ್ಬೋದು. ತಾವೇ ಪ್ರಶ್ನೆ ಹಾಕಿ ತಾವೇ ಉತ್ತರ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶೈಲಿ. ಅದು ಸಮಸ್ಯೆಗಳನ್ನೆಲ್ಲ ತಾವೇ ತಿಳಿದುಕೊಂಡು ತಾವೇ ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲಿ ಆ ಮಾತನ್ನು ನಾವು ಕಾಣ್ಬೋದು. ಭವ ಪಾಶದಿಂದ ಬಂಧನ, ಬಂಧನದಿಂದ ಭವ, ಭವದಿಂದ ದುಃಖ. ಹಂಗಾರೆ ದುಃಖಕ್ಕೆ ಏನು ಕಾರಣ? ಇಲ್ಲಿ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿದ್ದುದರಿಂದ. ಯಾವ ಮನುಷ್ಯ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿರ್ತಾನೆ, ಮಹಾತ್ಮನೆಲ್ಲ ಬೈಕೋತಾ ಹೇಳ್ತಾನೆ, ಯಾರ ಶರಣರ ಗೋಷ್ಠಿ ಮಾಡೋದಿಲ್ಲ, ಸತ್ಸಂಗ ಮಾಡೋದಿಲ್ಲ, ತನ್ನ ಮನಸ್ಸಿಗೆ ಬಂದಂಗೆ ಬದುಕ್ತಾನೆ, ಅಂಥವನು ಅನೇಕ ಜನ್ಮವನ್ನು ಪಡ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಬಸವಾದಿ ಪ್ರಮಥರಿಷ್ಟೇ ಅಲ್ಲ ಹೇಳೋದು, ಪಾಶ್ಚಿಮಾತ್ಯ ತತ್ವವೇತ್ತರು ಹೇಳ್ತಾರೆ. ಪಾಶ್ಚಿಮಾತ್ಯ ತತ್ವವೇತ್ತರು ಸಹಿತ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ತಾರೆ. ಉಪನಿಷತ್ತಿನಲ್ಲಿ ಸಹಿತ ಆ ವಿಚಾರ ಬರ್ತದೆ.
ಭಗವದ್ಗೀತೆಯಲ್ಲೂ ಆ ವಿಚಾರ ಬರ್ತದೆ. ಭಗವದ್ಗೀತೆಯಲ್ಲಿ ಏನು ಬರ್ತದಪ್ಪ ಅಂತಂದರೆ, ಈ ಶರ್ಟ್ ಅಂಗಿ ಜೀರ್ಣವಾದಾಗ ಇದನ್ನು ನಾವು ಬಿಸಾಕ್ತೀವಿ, ಹೊಸ ಅಂಗಿ ಹಾಕೋತೀವಿ. ಹೊಸ ಅಂಗಿ ಹಾಕ್ಕೊಳ್ಳೋದು ಅಂತಂದ್ರೆ ಹೊಸ ಜನ್ಮ ಬಂದ. ಹುಡುಗರಿಗೆ ಹೊಸ ಬಟ್ಟೆ ತೊಡಿಸಿದ್ಕೊಳ್ಳೋ ಖುಷಿ ಆಕತಿಲ್ಲ. ಹಾಗೆ ನಮ್ಗೆ ಈ ಜನ್ಮ ಹೊರಟೋಯ್ತು ಅಂದ್ರೆ ನಮಗೆ ಇನ್ನೊಂದು ಹೊಸ ಜನ್ಮನೂ ಹೊಸ ಬಟ್ಟೆ ಬರ್ತದೆ ತಿಳ್ಕೊಬೇಕು. ಅದಕ್ಕೆ ಅಳಬೇಕಾಗಿಲ್ಲ, ಖುಷಿ ಪಡ್ಬೇಕು. ಶರಣರು, ಯೋಗಿಗಳು, ಮಹಾತ್ಮರು ಅವರು ಸತ್ರ ಅಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ಜನ್ಮ ಬರ್ತದೆ ಅಂತ ತಿಳ್ಕೊಂಡು ಆ ಜನ್ಮವನ್ನು ಅಷ್ಟು ಸಂತೋಷದಿಂದ ಸ್ವೀಕರಿಸ್ತಾರೆ. ಅದಕ್ಕೆ ನಾವು ತಿಳ್ಕೊಬೇಕು. ಅದಕ್ಕೆ ಅಲ್ಲಿ ಭಗವದ್ಗೀತೆ ಈ ಮಾತನ್ನು ಒಪ್ತದೆ. ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ, ಭಾಳ ಚಂದ ಐತಿ. ಏನಂದರೆ, ಒಂದು ಹುಳುವಿನ ಉದಾಹರಣೆ ಏನು ಹೇಳ್ತಾರೆ, ಹಸುರುಳು ಅಂತಿರ್ತದೆ, ನೀವು ನೋಡಿರ್ತೀರಿ. ಅದೇನು ಮಾಡ್ತದೆ, ಒಂದು ಎಲೆ ಮೇಲೆ ಆ ಹುಳು ಕುಳಿತುಕೊಂಡು ಅದನ್ನೆಲ್ಲ ಭುಂಜಿಸ್ತದೆ. ಭುಂಜಿಸ್ತಾ ಅದು ಜೀರ್ಣವಾದ ನಂತರ ಅಲ್ಲಿ ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನು ಇಲ್ಲದಾಗ ಅದು ಮತ್ತೆ ಕಾಲನೆತ್ತಿ ಇಲ್ಲಿ ಇರ್ತದೆ. ಈ ಎಲೆಯ ಮೇಲಿದ್ದು ಇದನ್ನೆಲ್ಲ ತಿಂದು ಭುಂಜಿಸಿದ ನಂತರ ಇಲ್ಲೇನು ತಿನ್ಲಕ್ಕೆ ಇಲ್ಲದಾದ ನಂತರ ಮತ್ತೊಂದು ಎಲೆಗೆ ಬರ್ತದೆ. ಹೀಗೆ ಎಲೆಯಿಂದ ಎಲೆಗೆ ಸರಿದಾಡ್ತದೆ, ಎಲೆಯಿಂದ ಎಲೆಗೆ ಇದು ಹರಿದಾಡ್ತದೆ. ಈ ಹರಿದಾಡ್ತಕ್ಕಂಥದಕ್ಕೆ ಸಂಸಾರ ಅಂತಾರೆ. ಹಾಗೆ ಜೀವಾತ್ಮ ಅನ್ನುವಂಥ ಒಂದು ಹುಳು ಈ ದೇಹ ಅಂತಕ್ಕಂಥ ಒಂದು ಎಲೆ ಮೇಲೆ ಕುಳಿತುಕೊಂಡು ಈ ದೇಹ ಜೀರ್ಣವಾದ ನಂತರ, ಇದು ಉಪಯೋಗಕ್ಕೆ ಅಯೋಗ್ಯ ಆದ ನಂತರ ಅವಾಗ ಏನು ಮಾಡ್ತದೆ, ಮತ್ತೊಂದು ಎಲೆಯನ್ನು ಹೋಗ್ತದೆ. ಅಂದ್ರೇನು, ಮತ್ತೊಂದು ದೇಹವನ್ನು ಧರಿಸ್ತದೆ ಅಂತ. ಈ ಹರಿದಾಡುವುದಕ್ಕೆ ಸಂಸಾರ ಅಂತ. ಸಂಸಾರ ಇದರ ಅರ್ಥ ಏನಂದರೆ ಹರಿದಾಡುವುದು, ಜನ್ಮ ಜನ್ಮಕ್ಕೆ ಹರಿದಾಡುವುದು, ಜನ್ಮ ಜನ್ಮವನ್ನು ಸುತ್ತುವುದು, ಪುನರಪಿ ಜನನಂ ಪುನರಪಿ ಮರಣಂ. ಇದಕ್ಕೇನಂತಾರೆ, ಸಂಸಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಸಂಸಾರ ಅಂತಂದರೆ, ಸಂಸಾರ ಸಾಗರದೊಳಗೆ ಬಿದ್ದೆ ನೋಡ ನಾನು ಸಂಸಾರ ನಿಸ್ಸಾರವೆಂದು ತೋರಿದೆ ನನಗೆ ಗುರು. ಅಕ್ಮಾದೆ ಹೇಳ್ತಾ, ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಮರಿ ಇದೇ ಅಲ್ಲ. ಸಂಸಾರ ಅಂದ್ರೆ ಎಟಿಮಲಾಜಿಕಲ್ ಮೀನಿಂಗ್ ಆಫ್ ಸಂಸಾರ ಅಂದ್ರೆ ಹುಟ್ಟು ಸಾವುಗಳ ಪರಿಭ್ರಮಣ, ಹುಟ್ಟು ಸಾವುಗಳ ಈ ಚಕ್ರಕ್ಕೆ ಏನಂತಾರೆ, ಸಂಸಾರ ಅಂತಾರೆ. ಹರಿದಾಡುವುದಕ್ಕೆ ಸಂಸಾರ ಅಂತಾರೆ. ಜನ್ಮ ಜನ್ಮಕ್ಕೆ ಹರಿದಾಡ್ತಕ್ಕಂಥದಕ್ಕೆ ಸಂಸಾರ ಅಂತಾರೆ. ಈ ಮನುಷ್ಯನಿಗೆ ಬದುಕಬೇಕು 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 ಅನ್ನೋ ಬಯಕೆ ಇರ್ತದೆ. ಜೊತೆಗೆ ನಾ ಸಾಯ್ತೀನಲ್ಲ ಅಂತ ಏನೋ ಭಯನೂ ಇರ್ತದೆ. ಈ ಬಯಕೆ ಮತ್ತು ಭಯ ಜೀವನದ ಎರಡು ಮಗ್ಗಲಿದ್ದ ಹಾಗೆ, ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಪ್ರತಿಯೊಬ್ಬ ಮನುಷ್ಯನೂ ಬದುಕಬೇಕು 90 ವರ್ಷ ಆಗಲಿ, 95 ವರ್ಷ ಆಗಲಿ, 100 ವರ್ಷ ಆಗಲಿ, ಇನ್ನೂ ಬದುಕಬೇಕು ಅಂತ ಇಚ್ಛಾ ಇರ್ತದೆ. ಯಾರು ನಾ ಸಾಯ್ಬೇಕಂತ ಇಷ್ಟಪಡೋದಿಲ್ಲ. ಆಮೇಲೆ ಭಯ ಎದುರದು, ನಾನು ಸಾಯ್ತೀನಿ ಅಂತ ಗ್ಯಾರಂಟಿ ಎಲ್ಲರಿಗೂ ಗೊತ್ತಿರ್ತದೆ. ಸಾಯ್ತೀನ ಅಂತ. ಇದರಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಏನದಂದ್ರೆ, ಕೆಲವರು ಏನು ತಿಳ್ಕೊಂಡಾರ ಆತ್ಮವಾದಿಗಳು, ಹುಟ್ಟಿನಿಂದ ಸಾವಿರ ಮಧ್ಯಂತರದ ಬದುಕು ಅಷ್ಟೇ ಬದುಕು ಅಲ್ಲ. ಹುಟ್ಟಿನ ಈಚೆ ಸಾವಿನ ಆಚೆ ಅಖಂಡವಾದ ಒಂದು ಬದುಕು. ಆ ಬದುಕಿನ ಒಂದು ತುಣುಕು ಈ ಜೀವನ ಅಂತ ತಿಳ್ಕೊಂಡರೆ ಆತ್ಮವಾದಿಗಳು. ಹುಟ್ಟಿನ ಈಚೆ ಸಾವಿನ ಆಚೆ ಏನೇನು ಇಲ್ಲ, ಹುಟ್ಟಿನೊಡಲೆ ಹುಟ್ಟಿ ಜೀವನೊಡನೆ ಬೆಳೆದು ಸತ್ತ ನಂತರ ನಾಶವಾಗ್ತದೆ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತಂದರೆ ದೇಹಾತ್ಮವಾದಿಗಳು, ಚಾರ್ವಾಕರು, ನಾಸ್ತಿಕರು, ಮಟೀರಿಯಲಿಸ್ಟ್, ಭೌತಿಕವಾದಿಗಳು. ಅಂದರೆ ಹಿಂದೂ ಜನ್ಮಿಲ್ಲ ಮುಂದೂ ಜನ್ಮಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ವಾದ. ಅದಕ್ಕಾಗಿ ಈ ವಾದ ಸಾಧುವಾದಂಥ ವಾದ ಅಲ್ಲ. ಅದು ಯಾಕನ್ನುವಂಥ ಮಾತನ್ನು ಮುಂದೆ ಹೇಳ್ತೀನಿ. ಪಾಶ್ಚಿಮಾತ್ಯರು ಸಹಿತ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪುತ್ತಾರೆ. ಯಾಕಂದರೆ ಈಗ ಹಿಂದೂ ಧರ್ಮಗಳಲ್ಲಿ ಅವ್ರೇನಂತಾರೆ, ಇದು ಒಂದೇ ಜನ್ಮ, ಇಲ್ಲೇನು ಮಾಡಿದ್ದೆ ನಿಜವಾಗಿರ್ತಕ್ಕಂಥ ಪಾಪ ಇರಲಿ ಪುಣ್ಯ ಇರಲಿ, ಪುಣ್ಯ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಇದ್ರೆ ನರಕಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನಿತ್ಯ ನಾರಕಿಗಳು ಅಂತಾರೆ. ಒಮ್ಮೆ ಹೋದ್ರೆ ನರಕದಲ್ಲಿ ಬಿದ್ದುಬಿಟ್ರೆ ಮುಗಿದೋಯ್ತು, ಅವನ ಕಥೆನೇ ಮುಗೀತು. ಅಲ್ಲಿ ಜೀವನವನ್ನು ತಿದ್ದಿಕೊಂಡು ಸುಧಾರಣೆ ಮಾಡಿಕೊಂಡು ಪಾಪವನ್ನು ಕಳೆದು ಮತ್ತೆ ಪುಣ್ಯ ಜನ್ಮವನ್ನು ಹೊರಬೇಕಂತಕ್ಕಂಥ ಅವಕಾಶನ ಅವ್ರಿಗಿಲ್ಲ. ಆದರೆ ಹಿಂದೂಗಳಿಗೆ ಮಾತ್ರ ಹಾಗಲ್ಲ. ಈ ಜನ್ಮದಲ್ಲಿ ಏನೇ ಮಾಡಿರಲಿ ಮತ್ತೆ ಒಳ್ಳೆಯದನ್ನು ಮಾಡಿ ಮತ್ತೆ ಜನ್ಮ ಪಡೆದುಕೊಂಡು ಮತ್ತೆ ನಾವು ಶರಣರಾಗಲಿಕ್ಕೆ ಪ್ರಗತಿ ಪಥದತ್ತ ಹೋಗ್ತಕ್ಕಂಥ ಅವಕಾಶ, ಈ ಅವಕಾಶ ಕೊಡ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ, ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಅಂತಾರೆ. ಅದಕ್ಕಾಗಿ ಹಿಂದೂಗಳಷ್ಟೇ ಒಪ್ಪ್ಯಾರ ಅಂತ ತಿಳ್ಕೋಬಾರ್ದು. ಇವತ್ತು ಪಾಶ್ಚಿಮಾತ್ಯ ತತ್ವವೇತ್ತರು ಸಹಿತ ಒಪ್ಪಿದ್ದಾರೆ ಅನ್ನೋದಕ್ಕೆ ನಿಮಗೆ ಕೆಲವು ದಾಖಲೆಗಳನ್ನು ಕೊಡ್ತೀನಿ. ಪ್ರಖ್ಯಾತ ಧಾರ್ಮಿಕ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಡಾರ್ನರ್, ರಕೆಟ್ ಎಡ್ವರ್ಡ್ ಬೀಚರ್,
ಹೆನ್ರಿ ವಾರ್ಡ್ ಬೀಚರ್, ಫಿಲಿಪ್ಸ್ ಬ್ರೂಕ್ಸ್, ಸ್ವಿಡನ್ಬರ್ಗ್ ಮತ್ತು ಎಮರ್ಸನ್ ಇವರೆಲ್ಲರೂ ಪುನರ್ಜನ್ಮ ಸಿದ್ಧಾಂತವನ್ನು ನಂಬುತ್ತಾರೆ. ವರ್ಡ್ಸ್ವರ್ತ್, ಟೆನಿಸನ್, ವಾಲ್ಟ್ ವಿಟ್ಮನ್ ಇತ್ಯಾದಿ ಮಹಾಕವಿಗಳು ಸಹಿತ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ವಾಲ್ಟ್ ವಿಟ್ಮನ್ ತನ್ನ ಲೀವ್ಸ್ ಆಫ್ ಗ್ರಾಸ್ ಅನ್ನೋ ಗ್ರಂಥದೊಳಗೆ ಹೇಳ್ತಾನೆ, ಐ ಹ್ಯಾವ್ ಡೈಡ್ 10,000 times ಬಿಫೋರ್ ಅಂತ ಹೇಳ್ತಾನೆ. ಆಸ್ ಟು ಯುವರ್ ಲೈಫ್ ಐ ರೆಕನ್ ಯು ಆರ್ ದ ಲಿವಿಂಗ್ಸ್ ಆಫ್ ಮೆನಿ ಡೆತ್ಸ್, ನೋ ಡೌಟ್ ಐ ಹ್ಯಾವ್ ಡೈಡ್ 10,000 times ಬಿಫೋರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಉಪನಿಷತ್ತು ಹೇಳೋ ಮಾತನ್ನು ಅವರು ಹೇಳ್ತಾರೆ. ನಾನು 10,000 ಸಲ ಹುಟ್ಟಿ ಬಂದಿನಂದ್ರು ಒಂದೇ, ನಾವು 84 ಲಕ್ಷ ಯೋನಿಯಲ್ಲಿ ಬಂದಿನಂದ್ರು ಒಂದೇ, ಎರಡು ಒಂದೇ ಅರ್ಥವನ್ನು ನಾವು ನೋಡ್ಬೋದು. ಪ್ರೊಫೆಸರ್ ಹಕ್ಸಲೆನ್ ಅಂತ ವಿಜ್ಞಾನ ಸಹಿತ ಪುನರ್ಜನ್ಮವನ್ನು ಒಪ್ತಾನೆ. ಪುನರ್ಜನ್ಮ ಸಿದ್ಧಾಂತವನ್ನು ಕೆಲಸಕ್ಕೆ ಬಾರದು ಎಂದು ಸರಿಯಾಗಿ ವಿಚಾರ ಮಾಡದವರು ಮಾತ್ರ ಹಳೆಯವರು. ವಿಕಾಸವಾದದಂತೆ ಥಿಯರಿ ಆಫ್ ಎವಲ್ಯೂಷನ್ ಅಂತಿರಲ್ಲ, ಹಾಗೆ ಪುನರ್ಜನ್ಮ ಸಿದ್ಧಾಂತ ಕೂಡ ವಾಸ್ತವಿಕ ಪ್ರಪಂಚದ ಆಧಾರದ ಮೇಲೆ ನಿಂತಿರುವುದು ಅಂತ ಹೇಳ್ತಾನೆ ಪ್ರೊಫೆಸರ್ ಹಕ್ಸಲೆ. ದೊಡ್ಡ ಸಂಶಯವಾದಿಯಾಗಿರ್ತಕ್ಕಂಥ ಹ್ಯೂಮ್ ಸಹಿತ ಹೇಳ್ತಾನೆ ಪುನರ್ಜನ್ಮ ಸಿದ್ಧಾಂತ ತತ್ವವನ್ನೇ ಮನ್ನಿಸಬೇಕಾಗಿದೆ ಅಂತ ಹೇಳ್ತಾನೆ. 17ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಡಾಕ್ಟರ್ ಹೆನ್ರಿ ಮೋರ್, ಪ್ಲೇಟೋನ ಅನುಯಾಯಿಗಳಾಗಿರ್ತಕ್ಕಂಥವ್ರು ಸಹಿತ ಈ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ನಿಯೋ ಪ್ಲೇಟಾನಿಸ್ಟ್. ಜರ್ಮನ್ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಭಾಳ ದೊಡ್ಡ ತತ್ವಜ್ಞಾನಿ ಕ್ಯಾಂಟ್, ಸ್ಕಾಟಸ್, ಶೆಲಿಂಗ್, ಫಿಶೆ, ಲೆಬ್ನಿಜ್, ಶೋಫೆನವರ್, ಜಿರ್ಡಿನ ಬ್ರೂನೋ, ಗೋಯತೆ, ಲೀನಿಂಗ್ ಹೆಂಡರ್ ಇತ್ಯಾದಿ ಅನೇಕ ತತ್ವವೇತ್ತರು ಸಹ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ. ಜ್ವಾರಣ ಸಿದ್ಧಾಂತದಲ್ಲಿ ಸಹಿತ ಎಲ್ಲ ಜೀವಿಗಳಿಗೂ ಪುನರ್ಜನ್ಮವನ್ನು ಧರಿಸಬೇಕಾಗಿದೆ ಅನ್ನುವಂಥ ಮಾತನ್ನು ನಾವು ನೋಡ್ಬೋದು, ಓದ್ಬೋದು. ಸಾಲಮನ್ ತನ್ನ ಬುಕ್ ಆಫ್ ವಿಜ್ಡಮ್ದಲ್ಲಿ ಹೇಳ್ತಾನೆ, ನಾನು ಒಳ್ಳೆಯ ಮಗುವಾಗಿದ್ದೆ, ಅದರಿಂದ ನನಗೆ ಒಳ್ಳೆಯ ಜನ್ಮ ಬಂತು ಅಂತ ಹೇಳ್ತಾರೆ. ನೋಡ್ರಿ, ನಾವು ಒಳ್ಳೆಯ ಮಕ್ಕಳಾಗಿ ಎಲ್ಲರಿಗೂ ಮುದ್ದಾಗಿ ಎಲ್ಲರಿಗೂ ಬೇಕಾಗಿ ಬೆಳೆದು ದೊಡ್ಡವರಾದ್ರೆ ನಮಗೆ ಒಳ್ಳೆ ಜನ್ಮ ಬರ್ತದೆ. ಇಲ್ಲ ಎಲ್ಲರಿಗೂ ಬೇಡಾಗಿ ಬರೀ ಉಪದ್ರವಿ ಮಾಡ್ಕೊತ ಕಿಡಿಗೇಡ್ತನ ಮಾಡ್ಕೊತ ಕಾಲ ಕಳೆದ್ರೆ ನಮಗೆ ಭಾಳ ಕಷ್ಟಮಯವಾದ ದುಃಖಮಯವಾದ ಜೀವನ ಬರ್ತದೆ. ಹಿಂಗೆ ಒಂದು ಊರಾಗ ಒಬ್ಬ ಮಂಗಮ್ಮ ಅಂತಿದ್ಲು. ಆಕೆ ಮಾಡಿದ್ಲು, ಒಂದಿನ ತಾನು ಒಂದು ಮಗುನ ಹೆಗಲ ಮೇಲೆ ಕುಡಿಸ್ಕೊಂಡು ಸಂತಿ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ಲು. ಆ ಬುಟ್ಟಿ ಮೇಲೆ ಅವರೆಲ್ಲ ಹಳ್ಳಿ ಜನ ನೀವು ನೋಡಬೇಕು, ತಲೆ ಮೇಲೆ ಬುಟ್ಟಿ ಇಟ್ಕೊಂಡಿರ್ತಾರೆ, ಮಕ್ಕಳನ್ನ ಹಂಗೆ ಎತ್ಕೊಂಡಿರ್ತಾರೆ, ಮನೆಯಾಗ ಯಾರು ಇರೋದಿಲ್ಲ, ಮತ್ತೆ ಇನ್ನೇನು ಮಾಡಬೇಕು. ಎದುರಿಗೆ ಏನು ಮಾಡಿದ್ಲು, ಆಕೆ ಗೆಳತಿ ಒಬ್ಬ ಸಂಗಮ್ಮ ಬೆಟ್ಟ ಅದು ತಿಳಿದ. ಮಂಗಮ್ಮ ಸಂಗಮ್ಮ ಎದುರು ಬರೋ ನಿಂತು ಮಾತಾಡ್ತಾ, ಅದೇ ಭೇಟಿ ಆದಾಗ ಮಾತಾಡ್ತಿರ್ತಾರೆ ಹಳ್ಳಿ ಜನ. ಅವರಿಗೆ ಯೋಗಕ್ಷೇಮ, ನೀನು ಹೆಂಗಿದ್ದಿ, ಎಲ್ಲಿನೇತಪ್ಪ, ಏನಮ್ಮ, ಅವರು ಯೋಗಕ್ಷೇಮ ಸುಖ ದುಃಖ ಬಂದು ಕೇಳ್ತಿರ್ತಾರೆ, ವಿಚಾರ ಮಾಡ್ತಿರ್ತಾರೆ. ಅವರು ವಿಚಾರ ಮಾಡ್ತಾರೆ. ಈಗೇನೋ ಈ ಮಂಗಮ್ಮನ ಮಗ ಮ್ಯಾಲೆ ಕೂತಿದ್ದಲ್ಲ ನುಂಗಣ್ಣ, ಅವನ ಹೆಸರು ನುಂಗಣ್ಣ, ಅವೇನು ಮಾಡಿದ, ಆ ಸಂಗಮ್ಮನ ತಲೆ ಮೇಲಿರ್ತಕ್ಕಂಥ ಬುಟ್ಟಿಯೊಳಗೆ ಒಂದು ಬಾಳೆಹಣ್ಣಿನ ಚಿಪ್ಪಿತ್ತು. ಹಗಾರ ಆ ಚಿಪ್ ತಗೊಂಡ್ಬಿಟ್ಟ. ಆಕೆ ಪಾಪ ಏನು ಗೊತ್ತಲ್ಲ, ಈ ಸಾಮಾನು ಅಡಿಗೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಅಡಿಗೆ ಇಟ್ಕೊಂಡು ನಿಂತಿದ್ಲು. ಅದೇನಾಯ್ತು, ಹಗಾರ ಹಿಂಗೆ ತಗೊಂಡು ಹಿಂಗೆ ಎತ್ಕೊಂಡ್ಬಿಟ್ಟ. ಆಕೆಗೆ ಗೊತ್ತಾಗಲಿಲ್ಲ. ಆಕೆ ಆ ಕಡೆ ಹೋದ್ಲು, ಈ ಕಡೆ ಹೋದ್ಲು. ಮುಂದೆ ಮಂಗಮ್ಮಗೆ ಅವ ನುಂಗಣ್ಣಿನ ಅದಾನಲ್ಲ ಅವ, ಅಮ್ಮ ನೋಡು ಅಂತ ತಿಳ್ಕೊಂಡು ಬಾಳೆಹಣ್ಣು ಚಿಪ್ಪು ತೋರಿಸ್ತು. ನೋಡಾಕಿ ಗೊತ್ತಾಗ್ಲಾರ್ದು ಹೊಡೆದೆ ಅಂತ. ನನ್ನ ಮಗನ ಏನು ಜಾಣದಿ ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು, ಮುದ್ದು ಕೊಟ್ಲು. ನಿಜವಾಗಿ ಏನು ಮಾಡಬೇಕಿತ್ತು, ಗುದ್ದು ಕೊಡಬೇಕಾಗಿತ್ತು. ಕಳ್ಳತನ ಮಾಡಿ ಮಗನೇ ಇನ್ನೊಬ್ಬರ ಹಣ್ಣು ಕಿತ್ತಿದೆಯಲ್ಲ, ಇದು ತಪ್ಪು ಅಂತ ತಿಳ್ಕೊಂಡು ಈಕೆ ಮಂಗಮ್ಮ 4 ಗುದ್ದು ಕೊಟ್ಟಿದ್ರೆ ಅವನ ಜನ್ಮದಲ್ಲಿ ಪಾಠ ಕಲಿತಿದ್ದ. ಅವನು ಎಂದೆಂದೂ ಈ ನುಂಗಾಣನ ಕೆಲಸ ಆ ನುಂಗಾಣ ಮಾಡ್ತಿದ್ದಿಲ್ಲ. ಕಡಿಕೇನಾಯಿತು, ನಮ್ಮವ್ವ ಇಂಥದ್ದು ಕಳ್ಳತನ ಮಾಡಿದರೆ ನನಗೆ ಮುದ್ದು ಕೊಡ್ತಾಳಂತ ತಿಳಿದ ಕೂಡಲೇ ಅವ್ನು ಬರೀ ಕಳ್ಳತನ ಮಾಡ್ಕೋತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಳ್ಳ ಅದಾವ. ಇಂಟರ್ನ್ಯಾಷನಲ್ ಕಳ್ಳರು ಇರ್ತಾರೆ ಗೊತ್ತಾ. ಆವಾಗ ಆ ಕಳ್ಳ ಅವನು ಸಿಕ್ಕ, ಒಂದಿನ ಜೈಲಿಗೆ ಹಾಕಿದರು. ಆವಾಗ ಜೈಲಿಗೆ ಹಾಕಿದಾಗ ಭಾಳ ಕಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ತಾಯಿ ಮಾತಾಡಿಸ್ಬೇಕು ನೋಡ್ಕೊತ ಬಂದು ಅವನಿಗೆ ಭಾಳ ಕೋಪ ಬಂದು ಅವನಿಗೇನಂದ, ತಾಯಿ ಕಿವಿ ಕಚ್ಚಿಬಿಟ್ಟ. ಸಿಟ್ಟು ಬಂದ್ಬಿಡ್ತು. ಯಾಕಂದ್ರೆ ನೀನೇನು ಆವಾಗ ನನಗೆ ಮುದ್ದು ಕೊಡಬಾರದು, ಗುದ್ದು ಕೊಟ್ಟಿದ್ರೆ ನಾನೊಬ್ಬ ಮನುಷ್ಯನಾಗ್ತಿದ್ದೆ, ಒಬ್ಬ ನಾಗರಿಕನಾಗ್ತಿದ್ದೆ, ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಿದ್ದೆ. ನೀನು ನನಗೆ ದಿಶಾಭೂಲು ಮಾಡಿದೆ, ನನಗೆ ಮುದ್ದು ಕೊಟ್ಟು ನನ್ನನ್ನು ಒಳಗೆ ಕೆಟ್ಟ ಮನುಷ್ಯನನ್ನಾಗಿ ಮಾಡಿದೆ. ನಾನೊಬ್ಬ ಪರೋಪಜೀವಿಯಾಗತಕ್ಕಂಥ ಇಡೀ ಇತಿಹಾಸದಲ್ಲಿ ಒಬ್ಬ ದುಷ್ಟ ಮಹಾಪಾಪಿ, ಒಬ್ಬ ಕಳ್ಳ ಅಂತ ತಿಳ್ಕೊಂಡು ದೊರಡೆಕೋರ ಅಂತ ನನಗೆ ಹೆಸರು ಬಂತು. ಅದಕ್ಕೆ ಕಾರಣ ನೀನೇ ಅಂತ ತಿಳ್ಕೊಂಡು ತಾಯಿಗೆ ಬೈತಾನ. ಆದ್ದರಿಂದ ಇನ್ನು ತಿಳ್ಕೋಬೇಕು, ಮಕ್ಕಳಿದ್ದಾಗ ನಾವು ಒಳ್ಳೆಯ ಸಂಸ್ಕಾರನ ಕೊಡ್ತಾ ಹೋದಂಗೆ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಅವ್ರ ಮುಂದೆ ಶರಣರಾಗ್ತಾರೆ, ಸಂತರಾಗ್ತಾರೆ, ಮಹಾತ್ಮರಾಗ್ತಾರೆ.
ಆದರ್ಶ ವ್ಯಕ್ತಿಗಳಾಗ್ತಾರೆ. ಅದಕ್ಕಾಗಿ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಪಾಪ ಪುಣ್ಯದ ಕಲ್ಪನೆಯನ್ನು ಮಕ್ಕಳಿರುವಾಗಲೇ ನಾವು ಬೆಳೆಸಬೇಕು.